ಓಕೆ, ಇವಾಗ ವಿಜಯನಗರ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂಚೂರು ಇಂಪಾರ್ಟೆಂಟ್ ನೋಟ್ಸ್ ನೋಡೋಣ ಹೊಯ್ಸಳಸ್ ಮತ್ತು ಪಾಂಡ್ಯಸ್ ಬಗ್ಗೆ. ನೋಡಿ, ಹೊಯ್ಸಳಾಸು ಅವರು ಸ್ಕಲ್ಪ್ಚರ್ಸ್ ಏನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಬೇರೆ ಬೇರೆ, ಅದರಲ್ಲಿ ಲೇಸ್ ವರ್ಕ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವರು ಏನು ಟೆಂಪಲ್ ಕನ್ಸ್ಟ್ರಕ್ಷನ್ ಇತ್ತು ಅದನ್ನು ಅಥವಾ ನಮ್ಮ ಸ್ಕಲ್ಪ್ಚರ್ಸ್ನ ಭೂಮಿಜ ಸ್ಟೈಲಲ್ಲಿ ಮಾಡಿದ್ದಾರೆ. ನೀವು ಪ್ಲ್ಯಾಟ್ಫಾರ್ಮ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲೆಲ್ಲಿ ಇದು ಏನು ಹೊಯ್ಸಳಾಸು ಕನ್ಸ್ಟ್ರಕ್ಷನ್ ಸೈಟ್ಸ್ ಇದ್ದಾವೆ. ಸೋಮನಾಥ್ಪುರ ಅಂತ ಕಡೆ ಎಲ್ಲ ನೀವು ನೋಡಿದ್ರಲ್ಲಿ ಸ್ಟಾರ್ ಶೇಪ್ಡ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಪ್ಲ್ಯಾಟ್ಫಾರ್ಮು ಸ್ಟಾರ್ ಶೇಪಲ್ಲಿ ಇರುತ್ತೆ, ಅದ್ರ ಮೇಲ್ಗಡೆ ನಿಮಗೆ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ ಇದಿಷ್ಟು ನೀವು ಹೊಯ್ಸಳಸ್ ಬಗ್ಗೆ ತಿಳ್ಕೊಬೋದು. ಈ ಪಾಂಡ್ಯಾಸು ಅವರು ರೂಲ್ ಮಾಡಿದ್ದು ಮಧುರೈಯಿಂದ. ಇಲ್ಲಿ ಇಂಪಾರ್ಟೆಂಟ್ ರೂಲರು ಜಾತಿವರ್ಮ ಸುಂದರ ಪಾಂಡ್ಯ ಅಂತೇಳಿ. ಇಲ್ಲೊಂದು ಸುವರ್ಣತುಲ ಪುರುಷದಾನ ಅಂತೇಳಿ ಒಂದು ಸಿಸ್ಟಮ್ಮು ಇರುತ್ತೆ ಇವ್ರ ಟೈಮಲ್ಲಿ. ಮತ್ತು ಇವರು ವಿಮಾನಗಳೇನಿರ್ತವೆ ಟೆಂಪಲ್ಸ್ದು ಅದ್ರ ಮೇಲೆ ಗೋಲ್ಡ್ ಪ್ಲೇಟಿಂಗ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಇವ್ರ ಟೈಮಲ್ಲಿ ಒಬ್ಬ ವಿಸಿಟರ್ ಬರ್ತಾನೆ, ಅವನ ಹೆಸರು ಅಬ್ದುಲ್ ವಸಾಫ್ ಅಂತೇಳಿ. ಅವನು ಇಲ್ಲಿ ಇಂಡಿಯಾದ ಪರ್ಲ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಅಟ್ರಾಕ್ಷನ್ ಆಗ್ತಾನೆ. ಇವ್ರ ಟೈಮಲ್ಲಿ ಪಾಂಡ್ಯಸ್ ಟೈಮಲ್ಲಿ ದ್ವಾರ ಗೋಪುರಗಳ ಕನ್ಸ್ಟ್ರಕ್ಷನ್ನು ಹೆಚ್ಚಾಗಿ ನಡೆಯುತ್ತೆ. ಇದಿಷ್ಟು ಆದಮೇಲೆ ನಾವು ವಿಜಯನಗರದ ಕಡೆ ಬರೋಣ. ಇದೊಂದು ಸ್ವಲ್ಪ ಲೆಂತಿ ಟಾಪಿಕ್ಕು, ಆಯಿತಾ? ಡಿಟೈಲಾಗಿ ನೋಡೋಣ ಇದನ್ನ. 1336 1647ವರೆಗೂ ರೂಲ್ ಮಾಡಿದ್ದಾರೆ. ಇದು ಬರೋಕ್ಕೆ ಮೇನ್ ಕಾರಣ ಏನಂದರೆ ಲಿಬರೇಷನ್ ಮೂಮೆಂಟ್ ಅಥವಾ ದಾಸ್ಯ ವಿಮೋಚನಾ. ಇಲ್ಲಿ ದಾಸ್ಯ ಇಲ್ಲೊಂಚೂರು ಅಳಿಸೋಗಿದ್ದಾನೆ, ಇಲ್ಲಿ ಬರಿತೀನಿ, ಬರ್ಕೊಂಬಿಡಿ. ದಾಸ್ಯ ವಿಮೋಚನೋದ್ಯಮ ಅಂತೇಳಿದು, ಆಯಿತಾ? ಇದನ್ನು ಯಾರು ಮಾಡ್ತಾರೆ ಅಂದರೆ ನೋಡಿ, ಈ ದಾಸ್ಯ ವಿಮೋಚನೋದ್ಯಮ ಅನ್ನೋ ಒಂದು ಮೂಮೆಂಟ್ನ ಓರ್ಗಲ್ಲಿನ ಪ್ರಳಯ ಮತ್ತು ಕಪಯ ಅನ್ನೋರು. ಆಮೇಲೆ ನೋಡಿ, ಇಲ್ಲಿ ವೀರ ಬಲ್ಲಾಳ 3 ಇವನು ಕನ್ನಡ ದೇಶ ಅಂಥೇಳಿ ಏನು ನಮ್ಮದೊಂದು ಸಾಮ್ರಾಜ್ಯ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು ಮೂಮೆಂಟಿಗೆ ಅವನು ಕೂಡ ಭಾಗಿಯಾಗಿರ್ತಾನೆ. ಇವ್ರ ಟೈಮಲ್ಲಿ ಸ್ಟಾರ್ಟಿಂಗು ಏನು ನಮ್ಮ ವಿಜಯನಗರ ಸಾಮ್ರಾಜ್ಯ ಪ್ರಾರಂಭ ಆದಾಗ ಮೊದಲನೇದಾಗಿ ಅದು ಸ್ಟಾರ್ಟ್ ಆಗೋದಲ್ಲಿ ಆನೆಗುಂದಿಲಿ ಅಥವಾ ನಾಗುಂಡಿ ಅಂತೇಳಿ ಕರೀತಾರೆ. ಅದನ್ನು ಕ್ಯಾಪಿಟಲಾಗಿ ಇಟ್ಕೊಂಡು ಆಳ್ವಿಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಅಂದರೆ ಹಕ್ಕ ಮತ್ತು ಬುಕ್ಕ ಅಂತ ನಾವೇನು ಕರಿತೀವಿ, ಅವರು ಹರಿಹರ ಮತ್ತು ಬುಕ್ಕ, ಸರಿನಾ? ಇನ್ಸ್ಪೈರ್ಡ್ ಬೈ ಮಾಧವ ಮತ್ತು ಸಾಯನ ಆಫ್ ವಿಜಯನಗರ, ಸಾಯನ ವಿದ್ಯಾರಣ್ಯ, ಇವರೆಲ್ಲ ಇವ್ರ ಗುರುಗಳಾಗಿರ್ತಾರೆ. ಇವರಿಂದ ಇನ್ಸ್ಪೈರ್ ಆಗಿ ಇವರು ವಿಜಯನಗರನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ನೋಡಿ, ಈ ನಾಗುಂಡಿ ಅಂತೇಳಿ ನಾನು ಇವ್ರು ಹೆಂಗೆ ಬಂದಿಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರಲ್ಲ ಅದನ್ನು ನಾಗುಂಡಿ ಎಪಿಸೋಡ್ ಅಂಥೇಳಿ ಬುಕ್ಕಲ್ಲಿ ಬರೆದಿದ್ದಾರೆ. ಯಾರ್ಯಾರು ಅಂದರೆ ಫೆರಿಸ್ತಾ ಮತ್ತು ಇಬನ್ ಬತೂತಾ ಅನ್ನೋರು, ಫಾರಿನರ್ಸ್ ಇವರು ಈ ಒಂದು ಈವೆಂಟ್ನ ಕುರಿತು ಬುಕ್ ಬರೆದಿದ್ದಾರೆ. ಇದನ್ನು ನೀವು ನೆನ್ಪಿಡಬೇಕು. ನೆಕ್ಸ್ಟು ಹಂಪಿಯ ಮೊದಲ ಹೆಸರು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ವಿದ್ಯಾನಗರ ಅಂಥೇಳಿ. ತುಂಗಭದ್ರಾ ನದಿ ದಂಡೆ ಮೇಲೆ ಕಟ್ತಾರೆ, ಅದು ಆಮೇಲೆ ಹಂಪಿ ಅಂತೇಳಿ ಹೆಸರನ್ನ ಪಡ್ಕೊಳ್ಳುತ್ತೆ. ಕೆಲವೊಂದಿಷ್ಟು ಇನ್ಸ್ಕ್ರಿಪ್ಷನ್ ನೋಡೋದಾದ್ರೆ ಬಿತ್ರಗುಂಟ ಇನ್ಸ್ಕ್ರಿಪ್ಷನ್ನು ಆಂಧ್ರ ಪ್ರದೇಶದಲ್ಲಿದೆ, ಇದು ಸಂಗಮ್ ಡೈನೆಸ್ಟಿ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ಚನ್ನರಾಯಪಟ್ಟಣ ಇನ್ಸ್ಕ್ರಿಪ್ಷನ್ನು ಮೊದಲನೇ ಬುಕ್ಕರಾಯನ ಬಗ್ಗೆ ಹೇಳುತ್ತೆ. ಇವನಯ್ಯ ಬುಕ್ಕ ಅಂತ ನಾವು ಹೇಳಿದ್ವಲ್ಲ, ಹಕ್ಕ ಬುಕ್ಕ, ಅವನೇ ಅವನ ಬಗ್ಗೆ ಹೇಳುತ್ತೆ ಚನ್ನರಾಯ ಇನ್ಸ್ಕ್ರಿಪ್ಷನ್ನು. ನೆಕ್ಸ್ಟ್ ಬರುತ್ತೆ ಹಂಪಿ ಇನ್ಸ್ಕ್ರಿಪ್ಷನ್ನು, ಇದನ್ನು ಹಾಕ್ಸ್ದಂಥವನು ಕೃಷ್ಣದೇವರಾಯ. ಇದು ಕಳಿಂಗ ಕ್ಯಾಂಪೇನ್ ಅವನು ಏನು ಮಾಡ್ತಾನೆ ಅದ್ರ ಕುರಿತಾಗಿರೋ ಒಂದು ಇನ್ಸ್ಕ್ರಿಪ್ಷನ್ನು. ನೆಕ್ಸ್ಟು ನೆರಲ ಕಾರಿಗೆ ಕಾಪರ್ ಪ್ಲೇಟ್ಸು ಇದನ್ನು ಕೂಡ ಕೃಷ್ಣದೇವರಾಯ ಹಾಕ್ಸೋದು. ಇದರಿಂದ ಗೊತ್ತಾಗುತ್ತೆ ಇವ್ರದ್ದು ಲುನಾರ್ ರೇಸ್ ಅಂಥೇಳಿ, ಆಯಿತಾ? ನೆಕ್ಸ್ಟು ಒಂದು ನಿಮಿಷ, ಈ ಲೂನಾರ್ ರೇಸ್ ಇದೆ, ಪಾಂಡವ್ರದ್ದು ಕೂಡ ಅದೇ ಇರುತ್ತೆ, ಅದೇ ಬ್ರ್ಯಾಕೆಟಲ್ಲಿ ಇರೋದು. ನಿಮಗೆ ಕಾಣಲಿಲ್ಲ ಅಂದರೆ ಸರಿಯಾಗಿ ಒಂದ್ಸಲ ಬರ್ಕೊಂಬಿಡ್ರಿ, ಆಯಿತಾ? ಇವ್ರ ಟೈಮಲ್ಲಿ ಕಾಯಿನ್ಸು ಅದನ್ನು ವರಹಾಸ ಅಂತೇಳಿ ಕರಿತಾ ಇರ್ತಾರೆ. ಬೇರೆ ಬೇರೆ ಥರದ ಕಾಯಿನ್ಸ್ ನೀವು ನೋಡೋದಾದರೆ ಚಿನ್ನು, ರೂಕ, ಮಾದ ಅಂಥೇಳಿ ಕಾಯಿನ್ಸ್ನ ಅವರು ತರ್ತಾರೆ.
ಇವನು ಕೃಷ್ಣದೇವರಾಯ ಏನು ಮಾಡ್ತಾನೆ, ರಾಮಟಂಕ ಅಂತಕ್ಕಂಥ ಕಾಯಿನ್ಸ್ನ ತರ್ತಾನೆ. ಅಂದರೆ ಈ ಕಾಯಿನ್ಸಲ್ಲಿ ರಾಮನ ಪಟ್ಟಾಭಿಷೇಕದ ಒಂದು ಚಿತ್ರಣ ಇರುತ್ತೆ. ನೆಕ್ಸ್ಟು ಕ್ರುಸೆಡೋ ಆ್ಯಂಡ್ ಪಝೀರೋ ಅನ್ನೋ ಕಾಯಿನ್ಸ್ ಕೂಡ ಇಲ್ಲಿ ಚಲಾವಣೆಯಲ್ಲಿ ಇರುತ್ತೆ. ಅವು ಪೋರ್ಚುಗೀಸ್ ಕಾಯಿನ್ಸು. ನಿಮಗೆ ಗೊತ್ತಿದ್ದರೆ ಈಗ ಪೋರ್ಚುಗೀಸ್ ಈಗ ಆಲ್ರೆಡಿ ಯುರೋಪಿಯನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಅದರಲ್ಲಿ ಈ ಕೃಷ್ಣದೇವರಾಯ ಜಾಸ್ತಿ ಪೋರ್ಚುಗೀಸ್ ಕಡೆಗೆ ಒಲವು ತೋರಿಸಿರ್ತಾನೆ. ಇನ್ನು ಲಿಟ್ರೇಚರ್ ನಾವು ನೋಡೋದಾದರೆ ಇದು ನಾವು ನೋಡ್ತಾ ಇರೋದು ಇವರ ಒಂದು ಹಿಸ್ಟ್ರಿ ಕಟ್ಟೋಕ್ಕೆ ನಮಗೆ ಸಹಾಯಕಾರಿಯಾದಂಥ ಲಿಟ್ರೇಚರು. ಇವ್ರ ಟೈಮಲ್ಲಿ ಬಂದಿದ್ದ ಲಿಟ್ರೇಚರ್ ಮುಂದೆ ನಾವು ನೋಡ್ತೀವಿ. ವಿಶ್ವನಾಥ ಸ್ಥಾನಪತಿ ರಾಯವಚನ ಅಂಥೇಳಿ ಕೃತಿ ಬರೀತಾನೆ. ವೀರಪ್ಪಯ್ಯ ಅನ್ನೋನು ಕಲಾಜ್ಞಾನಂ ಅಂಥೇಳಿ ಪುಸ್ತಕ ಬರೀತಾನೆ. ವೆಂಕಟಪ್ಪಯ್ಯ ಅನ್ನೋನು ಕೂಡ ಸೇಮ್ ಹೆಸರಲ್ಲಿ ಬುಕ್ ಬರೀತಾನೆ. ರಾಬರ್ಟ್ ಸೀವೆಲ್ ಅನ್ನೋ ಒಂದು ಬುಕ್ ಬರೆದಿದ್ದಾನೆ. ಅದರ ಹೆಸರು ಫಾರ್ಗಾಟನ್ ಹಿಸ್ಟ್ರಿ ಆಫ್ ವಿಜಯನಗರ ಎಂಪೈರ್ ಅಂತೇಳಿ. ಓಕೆನಾ, ಇದಿಷ್ಟು ನಿಮಗೆ ವಿಜಯನಗರದ ಬಗ್ಗೆ ಪ್ರಾರಂಭದ ಬಗ್ಗೆ ಗೊತ್ತಿರಬೇಕು. ಏನೇನು ನೋಡಿದ್ವಿ ನಾವು, ವಿಜಯನಗರ ಯಾವಾಗ ಸ್ಟಾರ್ಟ್ ಆಯಿತು ಅಲ್ವಾ, ಈ ಲಿಬರೇಷನ್ ಮೂಮೆಂಟ್ ನೋಡಿದ್ವಿ. ಅಲ್ಲಿ ಯಾರ್ಯಾರು ಭಾಗವಹಿಸಿರ್ತಾರೆ, ಓರ್ಗಲ್ಲಿನ ಪ್ರಳಯ ಮತ್ತು ಕಪಯ, ಮತ್ತು ಕನ್ನಡ ದೇಶ ಸ್ಥಾಪನೆ ಮಾಡಬೇಕು ಅಂತೇಳಿ ವೀರಬಲ್ಲಾಳ. ಇವನು ಯಾರು, ಹೊಯ್ಸಳರ ದೊರೆ ಆಗಿರ್ತಾನೆ, ಇವನು ಕೊನೆಯ ದೊರೆ. ಇವನಾದಮೇಲೆ ವಿಜಯನಗರ ಬರೋದು. ಸರಿನಾ, ಅಲ್ಲಿ ಕನ್ಫ್ಯೂಸ್ ಆಗೋದು ಬೇಡ, ಮತ್ತು ಅವನು ಯಾರು ಅಂತೇಳಿ. ನೆಕ್ಸ್ಟ್ ಆನೆಗುಂಡಿ ಅವ್ರ ಕ್ಯಾಪಿಟಲ್ ಆಗಿ ಮಾಡ್ಕೋತಾರೆ. ನೆಕ್ಸ್ಟ್ ನಾವು ನೋಡೋಣ ಫಾರಿನ್ ರೂಲರ್ಸು. ಇಲ್ಲೊಂಚೂರು ಒಂದು ಕೋಡ್ ಇದೆ ನೋಡಿ, ನಿರುಪಮ ಬಾನು ಅಂತೇಳಿ. ಇದು ಹೆಂಗೆ ಅಂತ ನಾನು ಹೇಳ್ತೀನಿ, ಇದನ್ನು ನೀವು ಕೋಡ್ ನೆನ್ಪಿಡಬೇಕು. ಲಾಸ್ಟ್ ವೆಲ್ಫೇರ್ ಆಫೀಸರು, FD SDA ಎಲ್ಲ ನಡೀತಲ್ಲ, KA ಎರಡೂ ಪೇಪರಲ್ಲೂ ಒಂದೊಂದು ಕ್ವಶನ್ ಬಂದಿತ್ತು. ನೀ ಅಂತಂದರೆ ನೀವು ಅಲ್ಲಿ ಬರ್ಕೊಂಬಿಡ್ರಿ, ಕೆಳಗೂ ಇದೆ ನಿಕೋಲೋ ಡಿ ಕೊಂಟಿ. ನೀ ಅಂದರೆ ಆಯಿತಾ. ಇವ್ರು ಯಾವ್ಯಾವ ಟೈಮಲ್ಲಿ ಬಂದರು ಅನ್ನೋದು ಸಿಂಪಲ್ಲಾಗಿ ಗೊತ್ತಾಗುತ್ತೆ, ನಾನು ಆಮೇಲೆ ಹೇಳ್ತೀನಿ. ರೂ ಅಂತಂದರೆ ನೀವು ನೆನ್ಪಿಡಬೇಕು. ರೂ ಅಂದರೆ ಇದು ಇಂಗ್ಲೀಷಲ್ಲಿದೆ ಅಂದ್ಕೊಳ್ಳಿ, RU. ಅಬ್ದುಲ್ ರಜಾಕ್. ರೂ ಅಂದರೆ ಅಬ್ದುಲ್ ರಜಾಕ್. ರೂ ಅಂತಂದರೆ ಗೊತ್ತಾಯ್ತಾ. ಪಾ ಅಂತಂದರೆ ಪೇಜ್, ಡೊಮಿಂಗೋ ಪೇಜ್. ಪಾ ಪೇಜ್ ನೆನ್ಪಿಟ್ಕೊಳ್ಳಿ, ಡೊಮಿಂಗೋ ಪೇಜ್. ಪಾ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಪಾಯಿಂದ ಸ್ಟಾರ್ಟ್ ಆಗೋನು ಒಬ್ಬನೇ ಇರೋದು, ಡೊಮಿಂಗೋ ಪೇಜ್. ಸರಿನಾ. ಮಾಗ್ ಯಾರೂ ಇಲ್ಲ. ಬಾ ಅಂದರೆ ಬಾರ್ಬೋಜಾ. ಬಾ ಅಂತಂದರೆ ಬಾರ್ಬೋಜಾ. ನ್ಯೂ ಅಂತಂದ್ರೆ ನ್ಯೂನಿಸ್. ಇವರು 5 ಜನ ನೆನ್ಪಿಡಬೇಕು, ಪಕ್ಕಾ ಬರುತ್ತೆ ಕ್ವಶನ್. ನೋಡಿ ಯಾರ್ಯಾರು ಟೈಮಲ್ಲಿ ಇದ್ದರು ಕೇಳಿದ್ದಾನೆ. ನಿಕೋಲೋ ಡಿ ಕೊಂಟಿ ದೇವರಾಯ 1, ಆಯಿತಾ. ನೆಕ್ಸ್ಟ್ ಬರೋ ಅಬ್ದುಲ್ ರಜಾಕು ದೇವರಾಯ 2. ಇವನೇನು ಮಾಡ್ತಾನೆ, ಗ್ರಾಫಿಕ್ ಡಿಸ್ಕ್ರಿಪ್ಷನ್ ಆಫ್ ವಿಜಯನಗರ ಅಬ್ದುಲ್ ರಜಾಕ್ ಮಾಡಿದ್ದಾನೆ. ಅವ್ನು ಹೇಳ್ತಾನಲ್ಲ, ನಾನು ಇಂಥ ಸುಂದರವಾದ ನಗರ ನಾನು ಎಲ್ಲೂ ಬೇರೆ ನೋಡಿಲ್ಲ ಅಂಥೇಳಿ. ಅದೆಲ್ಲ ಇರೋದು ಈ ಒಂದು ಟೈಮಲ್ಲೇ. ಸರಿನಾ. ದೇವರಾಯ 1 ಟೈಮಲ್ಲಿ ನಿಕೋಲೋ ಡಿ ಕೊಂಟಿ. ಅಬ್ದುಲ್ ರಜಾಕ್ ಬಂದಿದ್ದು ದೇವರಾಯ 2 ಟೈಮಲ್ಲಿ. ನೆಕ್ಸ್ಟ್ ನೋಡಿ ಡೊಮಿಂಗೋ ಪೇಜು, ಬಾರ್ಬೋಜಾ, ಇವರಿಬ್ಬರು ಕೃಷ್ಣದೇವರಾಯನ ಟೈಮಲ್ಲಿ ಬರ್ತಾರೆ. ಡೊಮಿಂಗೋ ಪೇಜು, ಬಾರ್ಬೋಜಾ ಕೃಷ್ಣದೇವರಾಯನ ಟೈಮಲ್ಲಿ. ಡೊಮಿಂಗೋ ಪೇಜ್ ಏನು ಮಾಡ್ತಾನೆ, ಕೃಷ್ಣದೇವರಾಯನ ಡೈಲಿ ರೊಟೀನ್ ಈ ಥರ ಎಲ್ಲ ಮಾಡ್ತಿರ್ತಾರೆ ಕವಿಗಳು. ಅವನು ಎಷ್ಟೊತ್ತಿಗೆ ಎದ್ದೇಳ್ತಾನೆ, ಇಡೀ ದಿನ ಏನು ಮಾಡ್ತಾನೆ ಅದೆಲ್ಲನೂ. ಆಮೇಲೆ ಕೃಷ್ಣದೇವರಾಯ ಪೇಂಟಿಂಗ್ಸ್ ಬಗ್ಗೆನೇ ಇವನು ಬರೆದಿದ್ದಾನೆ, ಯಾರು, ಡೊಮಿಂಗೋ ಪೇಜು. ನೆಕ್ಸ್ಟು ಬಾರ್ಬೋಜಾ ಅನ್ನೋನು ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಗ್ಗೆ ಬರೆದಿದ್ದಾನೆ, ಮುಖ್ಯವಾಗಿ ಹಾರ್ಸ್ ಟ್ರೇಡಿಂಗ್ ಬಗ್ಗೆ ಇವನು ಬರೆದಿದ್ದಾನೆ. ಸರಿನಾ. ನೆಕ್ಸ್ಟ್ ನ್ಯೂನಿಸ್. ಇವನು ಕೇಳಿದ್ರು ಮೊನ್ನೆ, ನ್ಯೂನಿಸ್ ಯಾರ ಟೈಮಲ್ಲಿ ಇದ್ದ ಅಂಥೇಳಿ. ಇವನಿದ್ದಿದ್ದು ಅಚ್ಯುತ ದೇವರಾಯನ ಟೈಮಲ್ಲಿ. ಇವನು ಹೈ ಟ್ಯಾಕ್ಸೇಷನ್ನು, ಪ್ರಾಸ್ಟಿಟ್ಯೂಷನ್ನು, ಕ್ರೂಯಲ್ ಕಸ್ಟಮ್ಸ್ ಇತ್ತು ಅಂತೇಳಿ ನ್ಯೂನಿಸ್ ಬರೆದಿದ್ದಾನೆ. ಇದನ್ನು ಅಷ್ಟರ ಮಟ್ಟಿಗೆ ನಮ್ಮ ಇತಿಹಾಸಕಾರರು ಓದಿಲ್ಲ, ಬಟ್ ಅವನು ಬರೆದಿದ್ದಾನೆ. ಇಷ್ಟು ನಿಮ್ಗೆ 5 ಜನದ್ದು ನೋಡಿ. ನಿರುಪಮ ಬಾನು ಅಂದರೆ ಅದರಲ್ಲಿ ಫಸ್ಟ್ ಬರೋ ನಿಕೋಲೋ ಡಿ ಕೊಂಟಿ, ಸೆಕೆಂಡ್ ಬರೋನು ಅಬ್ದುಲ್ ರಜಾಕು, ಮೂರನೇವನು ಪೇಜು, ಬಾರ್ಬೋಜಾ, ನ್ಯೂನಿಸು. ಫಸ್ಟ್ನೇವನು ಬರೋದು ದೇವರಾಯ 1 ಟೈಮಲ್ಲಿ, ಸೆಕೆಂಡ್ನೇವನು ದೇವರಾಯ 2 ಟೈಮಲ್ಲಿ, 3 ಮತ್ತು 4 ಕೃಷ್ಣದೇವರಾಯನ ಟೈಮಲ್ಲಿ, ಕೊನೆಯವನು ಅಚ್ಯುತರಾಯನ ಟೈಮಲ್ಲಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಇನ್ನೊಬ್ಬ ರೂಲರ್ ಇಂಪಾರ್ಟೆಂಟ್ ಇದ್ದಾನೆ, ಇವನು ಟ್ರಾವೆಲರು. ಅವನು ಯಾರಪ್ಪ ಅಂತಂದರೆ ನಿಕೆಟಿನ್ ಅಂತೇಳಿ. ಇವನು ಡೈರೆಕ್ಟಾಗಿ ಇದಕ್ಕೆ ಬಂದಿರಲ್ಲ ವಿಜಯನಗರಕ್ಕೆ, ಇವನು ಜಸ್ಟ್ ಬಹಮನಿಗೆ ಬಂದಿರ್ತಾನೆ, ಬಟ್ ಅವನ ಕೃತಿಗಳಲ್ಲಿ ವಿಜಯನಗರದ ಬಗ್ಗೆನ ಅವನು ಮೆನ್ಷನ್ ಮಾಡಿದ್ದಾನೆ. ನಿಕೆಟಿನ್ ರಷ್ಯಾದವನು. ಇಲ್ಲಿ ಒಟ್ಟು 4 ಡೈನೆಸ್ಟಿ ಬರ್ತವೆ, ಸಂಗಮ, ಸಾಳುವ, ತುಳುವ, ಅರವೀಡು ಅಂತೇಳಿ.
ಈ ಫಸ್ಟು ನಾವು ನೋಡೋದು ಸಂಗಮ ಡೈನೆಸ್ಟಿ ಬಗ್ಗೆ. ನೋಡಿ, ಇಲ್ಲಿ ರೂಲರ್ಸು ಹಕ್ಕ ಮತ್ತು ಬುಕ್ಕ ಒಬ್ಬರಾದ ಮೇಲೊಬ್ಬರು ಆಳ್ವಿಕೆ ಮಾಡ್ತಾರೆ. ವಿಜಯನಗರ ಡೈನೆಸ್ಟಿನ ಸ್ಥಾಪನೆ ಮಾಡಿದಂಥವ್ರಲ್ವ ಅವರು. ಫಸ್ಟ್ ಹಕ್ಕ ಆಳ್ವಿಕೆ ಮಾಡ್ತಾನೆ. ಅದಾಗಿ 20 ವರ್ಷ ಆದಮೇಲೆ ಬುಕ್ಕರಾಯ ಆಳ್ವಿಕೆ ತಗೋತಾನೆ. ಅವನ ಮಗನಾದಂಥ ಕೆಂಪರಾಯನ ಹೆಂಡತಿ ಗಂಗಾದೇವಿ ಮಧುರ ವಿಜಯಂ ಅಂಥೇಳಿ ಒಂದು ಕೃತಿ ಬರೀತಾಳೆ. ಇದು ಯಾವುದಕ್ಕೆ ಅಂತಂದರೆ, ಕೆಂಪರಾಯ ಮಧುರೈನ ಗೆದ್ಕೊಂಬರ್ತಾನೆ ಪಾಂಡ್ಯರನ್ನ ಸೋಲಿಸಿ. ಆ ಒಂದು ಸವಿ ನೆನಪಿಗೋಸ್ಕರ ಇವಳು ಮಧುರ ವಿಜಯಂ ಅಂಥೇಳಿ ಒಂದು ಕೃತಿಯನ್ನು ರಚನೆ ಮಾಡ್ತಾಳೆ. ಇವ್ರ ಟೈಮಲ್ಲಿದ್ದಂಥ ಮಾಧವರಾಯ ಅನ್ನೋ ಕಮಾಂಡರು ಗೋವಾನ ಆಕ್ಯುಪೈ ಮಾಡ್ಕೊತಾನೆ. ಅದು ಮೋಸ್ಟ್ಲಿ ಬಹುಮನೀಸ್ ಕ್ಯಾಪ್ಟಿವೇಷನಲ್ಲಿ ಇರುತ್ತೆ. ಇವನು ಹೋಗೋದನ್ನು ಬಿಡಿಸ್ಕೊತಾನೆ. ನೆಕ್ಸ್ಟ್ ಅದನ್ನು ಅವ್ರು ಬೇರೆ ಪೋರ್ಚುಗೀಸಿಗೆ ಕೊಡೋದು ನಾವು ನೋಡ್ತೀವಿ ಮುಂದೆ. ಓಕೆನಾ? ಇಲ್ಲಿ ಇವನು ಏನು ಮಾಡ್ತಾನೆ, ಈ ಒಂದು ಸಂಗಮ ಟೈಮಲ್ಲಿ ಪಾನ್ ಸುಪಾರಿ ಬಜಾರ್ ಅಂತ ಇರ್ತವೆ. ಆ ಪಾನ್ ಸುಪಾರಿ ಬಜಾರು ಜೈನ್ ಮರ್ಚೆಂಟ್ಸಿಗೋಸ್ಕರ. ಆಮೇಲೆ ಈ ಬುಕ್ಕರಾಯನಿಗೆ ಟೈಟಲ್ಲು ವೈದಿಕ ಮಾರ್ಗ ಪ್ರವರ್ತ ಅಂಥೇಳಿ ಇದೆ, ಆಯಿತಾ? ಇದು ನೀವು ನೆನ್ಪಿಡಬೇಕು. ಆಮೇಲೆ ಇಂಪಾರ್ಟೆಂಟ್ ಒಂದು ಬುಕ್ಕರಾಯ ಶಾಸನ ಅಂತೇಳಿ ಬರುತ್ತೆ, ಶ್ರವಣಬೆಳಗೊಳದ ಬುಕ್ಕರಾಯ ಶಾಸನ. ಈ ಹೆಸರು ಅವನಿಗೆ ಏನಕ್ಕೆ ಬರುತ್ತೆ ಅಂತಂದರೆ, ಅವನು ಅಲ್ಲಿ ಜೈನರಿಗೂ ಮತ್ತು ವೈಷ್ಣವರಿಗೂ ಗಲಾಟೆ ನಡೆದಿರುತ್ತೆ. ಅದನ್ನು ಅವ್ನು ಮೇಲ್ಕೋಟೆಯಲ್ಲಿ ಯಾವ ಥರ ಸುಧಾರಣೆ ಅಂದರೆ ಒಂದು ಸಮಾಧಾನ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾನೆ ಅನ್ನೋದು ಕೂಡ ತುಂಬ ಒಂದು ಇಂಪಾರ್ಟೆಂಟ್. ಇದು ಕನ್ನಡ ಲಿಟ್ರೇಚರ್ ಓದೋರಿಗೆ ಇದು ಗೊತ್ತಿರುತ್ತೆ, ಶ್ರವಣಬೆಳಗೊಳದ ಬುಕ್ಕರಾಯ ಶಾಸನ ಅಂತೇಳಿ. ನೆಕ್ಸ್ಟ್ ಬರೋನು ದೇವರಾಯ 1. ಇವನು ತುಂಗಭದ್ರಾಗೆ ಅಡ್ಡಲಾಗಿ ಡ್ಯಾಮ್ ಕಟ್ತಾನೆ. ಇವನನ್ನು ಫಿರೋಜ್ ಶಾ 1 ಬಂದು ಸೋಲ್ಸೋಗಿರ್ತಾನೆ. ನೆಕ್ಸ್ಟ್ ಬರೋನು ದೇವರಾಯ 2. ಇವನು ಸ್ವಲ್ಪ ಲೆಂಥಿ ರೂಲ್ ಇರುತ್ತೆ ಇವನು. ಇವನನ್ನು ಪ್ರೌಢ ದೇವರಾಯ ಅಥವಾ ಗಜಬೇಟೆಕಾರ ಅಂತ ಕರೀತಾರೆ. ಹೆಚ್ಚಾಗಿ ದೇವರಾಯ 2 ಅನ್ನೋದಕ್ಕಿಂತ ಪ್ರೌಢ ದೇವರಾಯ ಅಂತಲೇ ಇವನ ಹೆಸರು ಇರುತ್ತೆ, ಅದನ್ನು ನೀವು ನೆನ್ಪಿಡಬೇಕು. ಮುಸ್ಲಿಂ ಆರ್ಚರ್ಸಿಗೋಸ್ಕರನೇ ಒಂದು ಜಾಗ ಮೀಸಲಿಡ್ತಾನೆ, ಅದನ್ನು ತುರುಕ್ಷವಾಡ ಅಂತೇಳಿ ಕರೀತಾರೆ. ಮಸ್ಜಿದ್ ಕಟ್ಸ್ಕೊಡ್ತಾನೆ. ಶ್ರೀಲಂಕಾನ ಕಂಟ್ರೋಲ್ ಮಾಡ್ತಾನೆ. ಆಮೇಲೆ ಇವನ್ ಟೈಮಲ್ಲಿ ಶ್ರೀನಾಥ, ತೆಲುಗುನ ಗ್ರೇಟ್ ಪೊಯೆಟ್ ಶ್ರೀನಾಥ ಇವನ್ ಟೈಮಲ್ಲಿ ಬದುಕಿರ್ತಾನೆ. ದೇವರಾಯ 2 ಬರೆದಿರೋ ಬುಕ್ಸು ನೀವು ನೋಡೋದಾದರೆ ವೃತ್ತಿ ಅಂತೇಳಿ ಬರೆದಿದ್ದಾನೆ, ಅದು ಫಿಲಾಸಫಿ ಕುರಿತಾಗಿದ್ದು. ಮತ್ತು ಮಹಾನಾಟಕ ಸುಧಾನಿಧಿ ಅಂತೇಳಿ ಬುಕ್ ಬರೀತಾನೆ, ಅದು ಮ್ಯೂಸಿಕ್ಸಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಇವನು ಕನ್ಯಾಶುಲ್ಕನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾನೆ. ನೆಕ್ಸ್ಟು ನಾವು ನೋಡೋದಾದರೆ ಸಾಳ್ವ ಡೈನೆಸ್ಟಿ. ಈಗ ಸಂಗಮ ಆಯಿತು, ನೆಕ್ಸ್ಟ್ ಸಾಳ್ವ. ಇವ್ರ ಟೈಮಲ್ಲಿದ್ದಂಥ ಅಂದರೆ ಈ ಒಂದು ಸಾಳ್ವ ಡೈನೆಸ್ಟಿನ ಇದಕ್ಕೆ ತಂದಂಥವನು ಪ್ರವರ್ಧಮಾನಕ್ಕೆ ನರಸಿಂಹರಾಯ 1. ಇವನು ಆದಮೇಲೆ ಬರೋನು ನರಸಿಂಹರಾಯ 2 ಅಂಥೇಳಿ. ಇವನು ಅನ್ನಮಾಚಾರ್ಯ ಏನಿದ್ದಾರೆ ಅವರ ಕಾಂಟೆಂಪರರಿ ಆಗಿರ್ತಾನೆ. ಈ ನರಸಿಂಹರಾಯ 2 ಟೈಮಲ್ಲಿ ಅನ್ನಮಾಚಾರ್ಯರು ಇರ್ತಾರೆ. ಇವನ ಕಮಾಂಡರು ತುಳುವ ನರಸನಾಯಕ, ಅಂದರೆ ಕೃಷ್ಣದೇವರಾಯನ ಅಪ್ಪ ಇವನು ಇವ್ರ ಕಮಾಂಡರ್ ಆಗಿರ್ತಾನೆ. ಇವನ ಮಗ ವೀರ ನರಸಿಂಹರಾಯ ಅಂಥೇಳಿ. ಇವರು ಆಳ್ವಿಕೆ ತುಂಬ ಚಿಕ್ಕದಾಗಿರುತ್ತೆ. ಇವ್ರನ್ನ ತೆಗೆದಾಕ್ಬಿಟ್ಟು ಕಮಾಂಡರ್ಸನ್ನೇ ಅವರೇ ಒಂದು ಡೈನೆಸ್ಟಿ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅದನ್ನೇ ನಾವು ತುಳುವ ಡೈನೆಸ್ಟಿ ಅಂಥೇಳಿ ಕರಿತೀವಿ. ಇದರಲ್ಲಿ ಮೊದಲಿಗೆ ಬರೋನು ನಾನು ಹೇಳ್ದಂಗೆ ತುಳುವ ನರಸನಾಯಕ ಅಂಥೇಳಿ. ಇದರಲ್ಲಿ ಪ್ರಮುಖನಾದಂಥವನು ತುಳುವರಲ್ಲಿ ಕೃಷ್ಣದೇವರಾಯ. ಇದು ನೀವು ನೆನಪಿಡಬೇಕು. ಇವನು ಪ್ರೈಮ್ ಮಿನಿಸ್ಟ್ರು ತಿಮ್ಮರಸು. ನೀವು ಮೂವಿಲಿ ನೋಡಿರ್ತೀರ, ತುಂಬ ಫೇಮಸ್ಸು ತಿಮ್ಮರಸು ಪ್ರೈಮ್ ಮಿನಿಸ್ಟ್ರು. ಇಲ್ಲಿ ಬಂದವರು ಏನು ಕನ್ಯಾಶುಲ್ಕ ಹಾಕಿರ್ತಾರೆ ಸಂಗಮ ಡೈನೆಸ್ಟಿಯಲ್ಲಿ, ಅದನ್ನು ತುಳುವ ಡೈನೆಸ್ಟಿಯಲ್ಲಿ ಅಬಾಲಿಷ್ ಮಾಡ್ತಾರೆ. ಕನ್ಯಾಶುಲ್ಕ, ಮ್ಯಾರೇಜ್ ಟ್ಯಾಕ್ಸ್ ತೆಗಿತಾರೆ. ಕೃಷ್ಣದೇವರಾಯ ಒನ್ ಆಫ್ ದಿ ಸಕ್ಸಸ್ಫುಲ್ ರೂಲರ್ಸು ಇಲ್ಲಿ ವಿಜಯನಗರ ಡೈನೆಸ್ಟಿಯಲ್ಲಿ. ಇಲ್ಲಿ ನೋಡಿ, ಇವನು ಯೂಸುಫ್ ಆದಿಲ್ ಶಾನ, ಬಿಜಾಪುರದ ಯೂಸುಫ್ ಆದಿಲ್ ಶಾನ ಸೋಲಿಸ್ತಾನೆ. ಇಲ್ಲಿಗೆ ಗಂಗರಾಜ ಅನ್ನೋ ಪಾಳೆಗಾರನ ಕಳಿಸಿ ಗೆಲ್ಸೋದಿದು. ಏನು ನಿಮಗೆ ಕತೆ ಗೊತ್ತಿರುತ್ತೆ, ಉಮ್ಮತ್ತೂರು ಕೋಟೆನ ಅವರು ಏನು ಸುತ್ತುವರೆದ್ಬಿಟ್ಟು ಅದನ್ನು ಹೆಂಗೆ ವಶಕ್ಕೆ ತಗೋತಾರೆ ಅನ್ನೋದು ಈ ಒಂದು ಬ್ಯಾಟ್ಲಲ್ಲೇ ನಡೆಯೋದು. ನೆಕ್ಸ್ಟು ಬೀದರ್ನ ಪ್ರೈಮ್ ಮಿನಿಸ್ಟ್ರು, ಇದು ತುಂಬ ಫೇಮಸ್. ಈಗ ಇವನಿದಾನಲ್ಲ, ಇವನು ಬಹಮನಿ ಸುಲ್ತಾನ್ಸಲ್ಲಿ ತುಂಬಾ ಫೇಮಸ್ ಆಗಿರೋ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ. ಇವನನ್ನು ರೊಬಾ ಈ ಡೆಕ್ಕನ್ ಅಂತೇಳಿ ಕರಿತಾ ಇರ್ತಾರೆ. ಅಂದರೆ ಜಾಕಿ, ಅಲ್ಲಿ ಇವನೊಂಥರ ಗುಳ್ಳೆನರಿ ಇದ್ದಂಗೆ ಎಲ್ಲ ಕಡೆ
ಗುಳ್ಳೆನರಿ ಬುದ್ಧಿ ತೋರಿಸ್ತಾ ಇರ್ತಾನೆ. ಸೊ ಹಂಗಾಗಿ ಇವನಿಗೆ ರೊಬಾಯಿ ಡೆಕ್ಕನ್ ಅಂತ ಕರೀತಾರೆ. ನೀವು ಇದನ್ನ ನೆನ್ಪಿಡ್ಬೇಕು. ರೊಬಾಯಿ ಡೆಕ್ಕನ್ ಅಂತ ಯಾರನ್ನ ಕರಿತಾ ಇದ್ರು ಅಂದರೆ ಕಾಸಿಮ್ ಅಲಿ ಬರೀದ್ ಅಂತೇಳಿ. ಇವನು ಯಾರು ಅಂತಂದರೆ ಬೀದರ್ನ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ. ಬಹಮನಿ ಸುಲ್ತಾನೇಟ್ಸ್ 5 ಭಾಗ ಆಗಿ ಒಡೆದೋಗುತ್ತಲ್ಲ, ಅದರಲ್ಲಿ ಒಂದರ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ. ನೆಕ್ಸ್ಟ್ ಕೃಷ್ಣದೇವರಾಯ ಉದಯಗಿರಿಯಲ್ಲಿದ್ದಂಥ ರಾಜ್ಯದಲ್ಲಿದ್ದಂಥ ಆಳ್ವಿಕೆ ಮಾಡ್ತಿದ್ದಂಥವ್ರನ್ನ ಸೋಲಿಸಿ ಅಲ್ಲಿಂದ ಬಾಲಕೃಷ್ಣ ಐಡಲ್ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿರೋದು ಟೆಂಪಲ್, ಉದಯಗಿರಿ ಟೆಂಪಲಲ್ಲಿ. ಅಲ್ಲಿಂದ ಆ ಬಾಲಕೃಷ್ಣ ಟೆಂಪಲ್ನ ಎತ್ಕೊಂಡ್ಬಂದು ಅವನು ಹಂಪಿಲಿ ಒಂದು ಕೃಷ್ಣಸ್ವಾಮಿ ಟೆಂಪಲ್ ಅಂತೇಳಿ ಕಟ್ಬಿಟ್ಟು ಅದರೊಳಗೆ ಆ ಬಾಲಕೃಷ್ಣ ಐಡಲ್ನ ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟು ಕೊಂಡಪಲ್ಲಿ ಫೋರ್ಟ್ ಮೇಲೂ ಕೂಡ ಏನು ದಾಳಿ ಮಾಡಿ ಅದನ್ನು ಕೂಡ ಏನು ತನ್ನ ವಶಕ್ಕೆ ತಗೋತಾನೆ. ಇದು ಕೊಂಡಪಲ್ಲಿ ಫೋರ್ಟು ಯಾರ ಆಳ್ವಿಕೆಯಲ್ಲಿರುತ್ತೆ ಅಂದರೆ ಈ ಬಹಮನಿ ಸುಲ್ತಾನೇಟ್ಸಲ್ಲಿ 5 ಏನು ಡಿವಿಷನ್ ಇರುತ್ತೆ, ಅದರಲ್ಲಿ ಕುತುಬ್ ಶಾಹೀಸ್ ಕೆಳಗಡೆ ಈ ಕೊಂಡಪಲ್ಲಿ ಫೋರ್ಟ್ ಇರುತ್ತೆ. ಈ ಒಂದು ಕುತುಬ್ ಶಾಹಿ ಕಮಾಂಡರ್ ಯಾರಿರ್ತಾನೆ ಅಂದರೆ ಶಿತಾಬ್ ಖಾನ್ ಅಂತೇಳಿ ಇರ್ತಾನೆ. ಇದು ನೀವು ನೆನ್ಪಿಡಬೇಕು. ಕಟಕಲ್ಲಿ ಪ್ರತಾಪರುದ್ರ ಗಜಪತಿಯನ್ನು ಸೋಲಿಸ್ತಾನೆ. ಅಲ್ಲಿ ಸೋಲಿಸ್ಬಿಟ್ಟು ಅವನ ಮಗಳಾದಂತಹ ತುಕ್ಕಾದೇವಿನ ಮದುವೆ ಆಗ್ತಾನೆ. ಮತ್ತು ವಿಶಾಖಪಟ್ಟಣಮಲ್ಲಿ ವಿಕ್ಟ್ರಿ ಪಿಲ್ಲರ್ ಕಟ್ತಾನೆ. ಪೊತ್ನೂರು ಅನ್ನೋದು ಅದು ಸ್ಪೆಸಿಫಿಕ್ ಪ್ಲೇಸು ವಿಶಾಖಪಟ್ಟಣಮಲ್ಲಿ, ಸರಿನಾ. ನೆಕ್ಸ್ಟ್ ಗುಲ್ಬರ್ಗ ಕ್ಯಾಂಪೇನ್ ಮಾಡ್ತಾನೆ. ಅಂದರೆ ಗುಲ್ಬರ್ಗದಲ್ಲಿ ಅಲ್ಲೂ ಕೂಡ ದಂಗೆ ಎದ್ದಿರ್ತಾರೆ ಬಹುಮನಿಸ್, ಅಲ್ಲೂ ಹೋಗಿ ಅವ್ರದ್ದು ದಂಗೆನ ಶಮನ ಮಾಡ್ತಾನೆ. ಇಸ್ಮಾಯಿಲ್ ಆದಿಲ್ ಶಾ ಅನ್ನೋನು ಆ ಟೈಮಲ್ಲಿ ಇದ್ದಂಥವನು ಗುಲ್ಬರ್ಗದಲ್ಲಿ. ಇವನು ಶ್ರೀ ಆಂಧ್ರ ಮಹಾವಿಷ್ಣು ಟೆಂಪಲ್ ಶ್ರೀಕಾಕುಳಂ ಅಲ್ಲಿಗೆ ವಿಸಿಟ್ ಮಾಡ್ತಾನೆ. ಅಲ್ಲೇ ಕುತ್ಕೊಂಡವನು ಆಮುಕ್ತ ಮಾಲ್ಯದನ ಬರೀತಾನಂತೆ ಕೃತಿ ಆಮುಕ್ತ ಮಾಲ್ಯದ. ಇದರ ನಾಯಕ ಯಾರು ಅಂತೇಳಿ ನೀವು ಹೇಳಿ. ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ ಆ್ಯಕ್ಚುಲಿ ಏನ್ಷಿಯಂಟ್ ಹಿಸ್ಟ್ರಿ ನೋಡಬೇಕಾದ್ರೆ, ಸರಿನಾ. ನೆಕ್ಸ್ಟು ಭಟ್ಕಳ ಪೋರ್ಟ್ನ ಇಂಪ್ರೂವ್ ಮಾಡ್ತಾರೆ. ಇವನು ನಾನು ಹೇಳಿದ್ನಲ್ಲ ಪೋರ್ಚುಗೀಸ್ ಜೊತೆಗೆ ಸ್ವಲ್ಪ ಚೆನ್ನಾಗಿ ಸಂಬಂಧ ಇಟ್ಕೊಂಡಿರ್ತಾನೆ ಅಂತ. ಕೃಷ್ಣದೇವರಾಯ ಮತ್ತು ಪೋರ್ಚುಗೀಸ್ನ ಗವರ್ನರ್ ಆಗಿದ್ದಂಥ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಇಬ್ಬರು ಸೇರಿಬಿಟ್ಟು ಭಟ್ಕಳ ಪೋರ್ಟ್ನ ಡೆವಲಪ್ ಮಾಡ್ತಾರೆ. ನೆಕ್ಸ್ಟು ತೋರಣಗಲ್ಲಲ್ಲಿ ಡ್ಯಾಮ್ ಕಟ್ತಾನೆ ಇವನು. ಇವನ ತಂದೆ ತಾಯಿ ಹೆಸರು ನರಸನಾಯಕ ಮತ್ತು ನಾಗಾಂಬ ಅಂತೇಳಿ. ಇವನಿಗಿಬ್ಬರು ಹೆಂಡ್ತಿರಿರ್ತಾರೆ, ತಿರುಮಲಾಂಬ ದೇವಿ ಮತ್ತು ಚಿನ್ನಾದೇವಿ ಅಂಥೇಳಿ. ಇವನು ಸಮಕಾಲೀನರು ಯಾರ್ಯಾರು ಬಾಬರು ಮತ್ತು ಗುರುನಾನಕ್ಕು ಕೃಷ್ಣದೇವರಾಯನ ಸಮಕಾಲೀನರಾಗಿರ್ತಾರೆ. ಗೋಲ್ಕೊಂಡದ ಕುಲಿ ಕುತುಬ್ ಶಾ ಇವನು ಕೂಡ ಸೂಫಿ ಸೈಂಟ್ ಆಗಿರ್ತಾನೆ. ಇವನು ಇವ್ರ ಟೈಮಲ್ಲಿ ಇರ್ತಾನೆ, ಸರಿನಾ. ಇವನಿಗೆ ಬಿರುದು ಮಾಸ್ಟರ್ ಆಫ್ ಸದರನ್ ಸೀಸ್ ಅಂಥೇಳಿ ಕರಿತಾ ಇರ್ತಾರೆ. ದಕ್ಷಿಣ ಸಮುದ್ರಗಳ ಅಧಿಪತಿ ಅಂಥೇಳಿ ಕೃಷ್ಣದೇವರಾಯನ ಕರೀತಾರೆ. ಇದಿಷ್ಟು ಡಿಟೈಲಾಗಿ ಸ್ವಲ್ಪ ಕೃಷ್ಣದೇವರಾಯನ ಬಗ್ಗೆ. ನೆಕ್ಸ್ಟ್ ಬರೋಂಥವನು ಅಚ್ಯುತ ದೇವರಾಯ. ಇವನ್ ಕೊರೊನೇಷನ್ನು ತಿರುಮಲ ಟೆಂಪಲಲ್ಲಿ ನಡೆಯುತ್ತೆ. ಇವನ ಹೆಂಡತಿ ಹೆಸರು ವರದಾಂಬಿಕಾ ಅಂತೇಳಿ. ಅಚ್ಯುತ ದೇವರಾಯನ ನಂತರ ಬರೋನು ಸದಾಶಿವರಾಯ ಸ್ವಲ್ಪ ವೀಕ್ ರೂಲರ್ ಇರ್ತಾನೆ. ಹಂಗಾಗಿ ಅವನ ಆಳ್ವಿಕೆಯ ಬದಲು ಅವನ ಅಳಿಯ ರಾಮರಾಯನೇ ಆಳ್ವಿಕೆ ಮಾಡ್ತಾ ಇರ್ತಾನೆ. ಹಂಗಾಗಿ ಅಳಿಯ ರಾಮರಾಯ ಅಂತಲೇ ಅವನ ಹೆಸರು ಬರುತ್ತೆ. ಇವನು ಸ್ವಲ್ಪ ಅಗ್ರೆಸಿವ್ ಪಾಲಿಸಿ ಏನಿದ್ರು ಫಸ್ಟ್ ಹೋಗಿ ನುಗ್ಗಿ ಯುದ್ಧ ಮಾಡೋದು ಇವೊಂದು ಪಾಲಿಸಿ ಇರುತ್ತೆ. ಸ್ವಲ್ಪ ಅಗ್ರೆಸಿವ್ ಪಾಲಿಸಿ ಇವನು ಫಾಲೋ ಮಾಡ್ತಿರ್ತಾನೆ ಅಳಿಯ ರಾಮರಾಯ. ಅಂದರೆ ಒಂಥರ ಕಮಾಂಡರ್ ಅಂತಲೇ ಹೇಳ್ಬೋದು ಸದಾಶಿವರಾಯಿಗೆ. ಸೊ ಹಂಗಾಗಿ ಇವನ್ ವಿರುದ್ಧ ಏನೀಗ ಬಹುಮನೀಸ್ ಎಲ್ಲನೂ ಕೂಡ ವಿಜಯನಗರದ ವಿರುದ್ಧ ಗುಂಪು ಸೇರ್ಕೋತಾರೆ. ಎಕ್ಸೆಪ್ಟ್ ಬೇರಾರು ಏನು 5 ಡಿವಿಷನ್ ಇತ್ತು, ಅವರು ಬೇರಾರವ್ರು ಬಿಟ್ಟು ಉಳಿದಂಥವ್ರು ಎಲ್ಲರೂ ಕೂಡ ಸೇರಿ ಒಂದು ಕಾನ್ಫೆಡರೇಷನ್ ಮಾಡ್ಕೊಂಡು ಇವ್ರ ವಿರುದ್ಧ ಯುದ್ಧಕ್ಕೆ ಬರ್ತಾರೆ. ಯಾರ್ಯಾರು ನೋಡಿರಲಿ, ಅಹಮದ್ ನಗರದ ಹುಸೇನ್ ನಿಜಾಮ್ ಶಾ ಇವನೇ ಕಮಾಂಡ್ರು, ಬಿಜಾಪುರದ ಅಲಿ ಆದಿಲ್ ಶಾ, ಬೀದರ್ನ ಅಲಿ ಬರೀದ್ ಶಾ, ಗೋಲ್ಕೊಂಡದ ಇಬ್ರಾಹಿಂ ಕುತುಬ್ ಶಾ. ಓಕೆ, ಇಲ್ಲಿ ನಾನು ಸೂಫಿ ಸೈಂಟ್ ಅಂತ ಹೇಳಿದೆ. ಇವನು ಸೂಫಿ ಸೈಂಟ್ ಅಲ್ಲ, ರೂಲರ್ ಇವನು, ಗೋಲ್ಕೊಂಡದವನು, ಸರಿನಾ. ನಮಗೆಲ್ಲ ಗೊತ್ತು ತಾಳಿಕೋಟೆಯ ಬ್ಯಾಟಲ್ಲು, ಅಲ್ಲಿ ಕೊನೆಯದಾಗಿ ಏನು ವಿಜಯನಗರ ಸಾಮ್ರಾಜ್ಯ ಕೊನೆಗಾಣಕ್ಕೆ ಇದೊಂದು ಯುದ್ಧ ಕಾರಣ ಆಗುತ್ತೆ. ಅದು ನಡೆಯೋದು ಯಾವ ವರ್ಷ ಅಂದರೆ 1565. ಬಟ್
ಏನಾಗುತ್ತೆ ಅದಾದಮೇಲೆ ಅವರೆಲ್ಲರೂ ಹಂಪಿಗೆ ಬರ್ತಾರೆ, ಅಲ್ಲೆಲ್ಲ ಡೆಸ್ಟ್ರಾಯ್ ಮಾಡ್ತಾರೆ. ಡೆಸ್ಟ್ರಾಯ್ ಮಾಡಿಬಿಟ್ಟು ಅಲ್ಲಿದ್ದಂಥ ಎಲ್ಲ ಚಿನ್ನಾಭರಣನ ಹೊತ್ಕೊಂಡು ಹೋಗ್ತಾರೆ. ಆದರೆ ಕೆಲವೊಂದಿಷ್ಟು ಜನ ರಾಜಮನೆತನದವರು ಅಲ್ಲಿಂದ ಏನು ಹೋಗ್ತಾರೆ ತಪ್ಪಿಸ್ಕೊಂಡು. ಅವರು ಪೆನುಗೊಂಡ ಅನ್ನೋ ಒಂದು ಜಾಗದಲ್ಲಿ ಸಾಮ್ರಾಜ್ಯ ಕಟ್ತಾರೆ ಮತ್ತೆ ವಿಜಯನಗರನ. ಅದೇ ಅರವೀಡು ಡೈನಾಸ್ಟಿ. ನೋಡಿ ಇಲ್ಲಿ ಗ್ಯಾಪ್ ನಿಮಗೆ ಗೊತ್ತಿರ್ಬೋದು, ಇರಿ ಒಂದು ನಿಮಿಷ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ತುಳುವ ಡೈನೆಸ್ಟಿ 1506 1565ವರೆಗೂ ಇದೆ ಅಲ್ವಾ. ಅರವೀಡು ಡೈನೆಸ್ಟಿ ಸ್ಟಾರ್ಟ್ ಆಗೋದು 1570, ಅಂದರೆ 5 ವರ್ಷ ಗ್ಯಾಪ್ ತಗೋತಾರೆ. ಇವ್ರು ಅಲ್ಲಿಗೆ ಹೋಗಿ ಅಲ್ಲೆಲ್ಲರ ಜನರ ಇದನ್ನು ಗಳಿಸ್ಕೊಂಡು ಅಲ್ಲಿ ಒಂದು ತಮ್ಮದೇ ಆಗಿರೋ ಸೈನ್ಯ ಕಟ್ಕೊಂಡು ಏನು ಆಳ್ವಿಕೆಗೆ ಬರೋಕ್ಕೆ 5 ವರ್ಷ ಆದಮೇಲೆ 1570 ಮತ್ತೆ ತಿರುಮಲರಾಯ ಅನ್ನೋನು ಅರವೀಡು ಡೈನೆಸ್ಟಿನ ಸ್ಟಾರ್ಟ್ ಮಾಡ್ತಾನೆ. ಇದ್ರ ಬಗ್ಗೆ ನೀವು ಹೆಚ್ಚಿಗೆ ತಲೆಕೆಡಿಸ್ಕೊಳ್ಳೋದು ಬೇಕಾಗಲ್ಲ. ಯಾಕಂದರೆ ಯಾವಾಗ ವಿಜಯನಗರ ಡೈನೆಸ್ಟಿ ಎಂಡ್ ಆಯಿತು, ವಿಜಯನಗರ ಎಂಪೈರ್ ಅಂದರೆ ಅದು ಬ್ಯಾಟಲ್ ಆಫ್ ತಳಿಕೋಟೆನೇ. ಇವರು ವೆಂಕಟಪತಿ ರಾಯ ಅನ್ನೋನು ಏನಿರ್ತಾನೆ ರೂಲರು, ಅವನು ಅಕ್ಬರ್ಗೆ ಕಂಟೆಂಪರರಿ ಆಗಿರ್ತಾನೆ. ಇವನ್ ಟೈಮಲ್ಲಿ ವೆಲ್ಲೋರಲ್ಲಿ ಕ್ಯಾಪಿಟಲ್ ಸಿಟಿನ ಶಿಫ್ಟ್ ಮಾಡ್ಕೊಂಡಿರ್ತಾರೆ ಪೆನ್ಗೊಂಡದಿಂದ. ಇವನು ನೆಕ್ಸ್ಟ್ ಬರೋನು ವೆಂಕಟಪತಿ ರಾಯ 3. ನಿಮ್ಗೊಂದು ಕತೆ ಮುಂದೆ ಗೊತ್ತಾಗುತ್ತೆ, ಹೇಳ್ತೀನಿ ಅವಾಗ. ಸೈಂಟ್ ಜಾರ್ಜ್ ಕಟ್ತಾರಲ್ಲ, ಸೈಂಟ್ ಫೋರ್ಟ್ ಜಾರ್ಜು, ಅದನ್ನು ಸರ್ ಫ್ರಾನ್ಸಿಸ್ ಡೇ ಅನ್ನೋನು ವೆಂಕಟಪತಿ ರಾಯನ ಪರ್ಮಿಷನ್ ತಗೊಂಡು ಕಟ್ಟಿರ್ತಾನೆ. ಯಾಕಂದ್ರೆ ಅಲ್ಲಿ ಆಳ್ವಿಕೆ ಅವ್ರು ಮಾಡ್ತಿರ್ತಾರೆ. ಆ ರೀಜನ್ನು ಚನ್ನಪ್ಪ ಪಟ್ಟಣಂ ಅಂತೇಳಿ ಅವಾಗ ಕರಿತಾ ಇರ್ತಾರೆ. ಆ ರೀಜನ್ನ ಚನ್ನಪ್ಪ ಪಟ್ಟಣ ಅಂತೇಳಿ, ಅದೇ ಈಗಿನ ಚೆನ್ನೈ. ಗೊತ್ತಾಯ್ತಾ? ಅಲ್ಲಿ ಹೆಂಗೆ ಒಂದು ಸಾಮ್ರಾಟನ ಕೆಳಗಡೆ ಚಿಕ್ಕ ಪುಟ್ಟ ರೂಲರ್ಸ್ ಇರ್ತಾರಲ್ಲ, ಈ ಚನ್ನಪಟ್ಟಣ ಆಳ್ವಿಕೆ ಮಾಡ್ತಿದ್ದಂಥವ್ನು ದಮೇರ್ಲ ವೆಂಕಟಪತಿ ಅಂತೇಳಿ. ಇದಿಷ್ಟು ನೀವು ಇಷ್ಟೆಲ್ಲ ಡೀಟೇಲಾಗಿ ಕೇಳೋದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಕೊನೆಯವನಾಗಿದ್ದಂಥವನು ಶ್ರೀರಂಗರಾಯ 3. ಇವನ್ನ ಮೀರ್ ಜುಮ್ಲಾ ಆಫ್ ಗೋಲ್ಕೊಂಡ ಅನ್ನೋನು ಡಿಫೀಟ್ ಮಾಡ್ತಾನೆ ಅಟ್ ಬ್ಯಾಟಲ್ ಆಫ್ ವಂದವಾಸಿ 1647. ಕಂಪ್ಲೀಟಾಗಿ ವಿಜಯನಗರ ಎಂಪೈರು ವ್ಯಾನಿಷ್ ಆಗುತ್ತೆ ಅಷ್ಟೇ. ಕೆಲವೊಂದಿಷ್ಟು ಅಡ್ಮಿನಿಸ್ಟ್ರೇಟಿವ್ ಟರ್ಮ್ಸ್ ನಾವು ನೋಡೋದಾದರೆ, ಪ್ರೈಮ್ ಮಿನಿಸ್ಟರ್ನ ಇವರು ಸಭಾನಾಯಕ ಅಥವಾ ತಂತ್ರನಾಯಕ ಅಂತ ಕರೀತಾರೆ. ಸಂಪ್ರತಿ ಅಂದರೆ ಮಿನಿಸ್ಟ್ರು, ಕವಿಲೆ ಅಂತಂದರೆ ಸ್ಪೆಷಲ್ ಮಿನಿಸ್ಟ್ರು, ಅತ್ತವನ ಅಂತಂದರೆ ರೆವೆನ್ಯೂ ಡಿಪಾರ್ಟ್ಮೆಂಟು, ಕಂದಾಚಾರ ಅಂದರೆ ಮಿಲಿಟ್ರಿ ಡಿಪಾರ್ಟ್ಮೆಂಟು, ಶುಂಕ ವ್ಯವಹಾರ ಅಂದರೆ ಟಾಲ್ಸ್ ಆ್ಯಂಡ್ ಟ್ಯಾಕ್ಸಸ್ಸು, ನಿಮಗಿದು ಗೊತ್ತಾಗುತ್ತೆ. ಬಂದಗಾರ ಅಂದರೆ ಟ್ರೆಜರಿ, ಧರ್ಮಾಸ್ಥೇಯ ಅಂದರೆ ಜುಡಿಷಿಯರಿ. ಧರ್ಮ ಅಂತ ಬಂದ ಕಡೆ ಜುಡಿಷಿಯರಿ, ಬಂದಗನ್ ಅಂತಲೇ ಹಿಂದೆ ಬಂದಿತ್ತು, ಅಂಥವೆಲ್ಲ ಟ್ರೆಜರಿಗಳು. ಯಾವ ಥರ ಡಿವೈಡ್ ಆಗಿತ್ತು? ರಾಜ್ಯ, ಅದ್ರ ಕೆಳಗೆ ನಾಡು, ಅದ್ರ ಕೆಳಗೆ ಸೀಮೆ, ಅದ್ರ ಕೆಳಗೆ ಸ್ಥಳ, ಅದ್ರ ಕೆಳಗೆ ಗ್ರಾಮ. ಈ ಥರ ಅವರು ಜಿಯೋಗ್ರಫಿಕಲಿ ಡಿವೈಡ್ ಮಾಡ್ಕೊಂಡಿರ್ತಾರೆ ಪೊಲಿಟಿಕ್ಸ್ ಮಾಡೋಕ್ಕೆ, ಅಡ್ಮಿನಿಸ್ಟ್ರೇಷನ್ನ. ನೆಕ್ಸ್ಟು ಬಂಡಾರವಾಡ ಅಂತಂದರೆ ಸ್ಟೇಟ್ ಲ್ಯಾಂಡ್ಸು, ಅಮಾರಮ್ಸ್ ಅಂತಂದರೆ ಅಮರ ನಾಯಕರಿಗೆ ಸೇರಿದಂಥ ಜಾಗಗಳು, ದೇವದಯ ಅಂತಂದರೆ ಟೆಂಪಲ್ಸಿಗೆ ಸೇರಿದಂಥ ಜಾಗಗಳು, ಅಗ್ರಹಾರ ಅಂದರೆ ಬ್ರಾಹ್ಮಣರಿಗೆ ಸೇರಿದಂಥ ಜಾಗಗಳು, ಮಠಪುರ ಅಂದರೆ ಮಠಗಳಿಗೆ ಸೇರಿದಂಥವು, ಮಿರಾಸಿ ಅಂತಂದರೆ ಯಾರು ರಾಜ್ಯಕ್ಕೋಸ್ಕರ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಸೇರಿದಂಥ ಜಾಗಗಳು, ಉಂಬ್ಳಿ ಅಂತಂದರೆ ಉಂಬ್ಳಿ ಕೊಡೋದು ಅಂತ ನಾವು ಈಗಲೂ ಕನ್ನಡದಲ್ಲಿ ಬಳಸ್ತೀವಲ್ಲ, ಗ್ರ್ಯಾಂಟ್ಸು, ಸ್ಕಾಲರ್ಸಿಪ್ ವಿದ್ವಾಂಸರಿಗೆ ಕೊಡೋ ಗ್ರ್ಯಾಂಟ್ಸ್ನ ಉಂಬ್ಳಿ ಅಂತ ಕರಿತಾ ಇರ್ತಾರೆ. ನೆಕ್ಸ್ಟು ತಿಮ್ಮರಸು, ನಾವು ನೋಡಿದ್ವಲ್ಲ ಪ್ರೈಮ್ ಮಿನಿಸ್ಟ್ರು ಕೃಷ್ಣದೇವರಾಯಂದು ಪ್ರೈಮ್ ಮಿನಿಸ್ಟರ್ ಇರ್ತಾನಲ್ಲ, ಅವನ ಹೆಸರಲ್ಲಿ ಸರ್ವೆಗಳು ಅವನ ಟೈಮಲ್ಲಿ ಹೆಚ್ಚಾಗಿ ಸ್ಟಾರ್ಟ್ ಆಗ್ತವೆ. ಈ ನೀರಾಂಬರಂ ಅಂತಂದರೆ ವೆಟ್ಲ್ಯಾಂಡ್ನ ನೀರಾಂಬರಂ ಅಂತ ಕರೀತಾರೆ. ಕಾಡಾಂಬರಂ ಅಂದರೆ ಡ್ರೈ ಲ್ಯಾಂಡು. ಓಕೆನಾ? ಪೊಟ್ಯಾಟೊ, ಟೊಬ್ಯಾಕೊ, ಮಿರ್ಚಿ, ಇವರು ಪೋರ್ಚುಗೀಸಿಗೆ ಫ್ರೆಂಡ್ಸ್ ಆಗಿದ್ದರಿಂದ ಹೆಚ್ಚಾಗಿ ಪೋರ್ಚುಗೀಸರು ಇಲ್ಲಿ ಇವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ವೆಸ್ಟಲ್ಲಿ ಭಟ್ಕಳಾದರೆ ಈಸ್ಟಲ್ಲಿ ಮಚಿಲಿಪಟ್ಟಣ ಇವ್ರ ಪೋರ್ಟ್ ಆಗಿರುತ್ತೆ. ಗಿಲ್ಡ್ಸ್, ಶ್ರೇಣಿಗಳು, ವ್ಯಾಪಾರಿ ಗುಂಪುಗಳು, ನಾನು ಆವಾಗಲೇ ಹೇಳಿದ್ನಲ್ಲ ಆ ಥರದವು ವ್ಯಾಪಾರಿ ಅಥವಾ ಆರ್ಟಿಸನ್ಸ್ ಗ್ರೂಪ್ಗಳು ಇವೆಲ್ಲ. ಕೈಕೊಳಾರ್ ಅಂತ ಇರ್ತಾರೆ, ಇವರು ಮಾಸ್ಟರ್ ವೀವರ್ಸು, ನೇಯ್ಗೆ ಮಾಡೋ ಅಂಥವ್ರು. ಪಂಚನಾಮವಾರು ಅಂತ ಹೇಳಿ ಮೆಟಾಲಿಕ್ ಆಬ್ಜೆಕ್ಟ್ಸ್ ಮಾಡೋರು, ಪಂಚಲೋಹಗಳನ್ನು ಬಳಸಿ ಐಡಲ್ಸ್ ಮಾಡೋ ಅಂಥವ್ರು ಇವರು. ವಿಶ್ವಬ್ರಾಹ್ಮಿನ್ಸ್ ಅಂತಲೂ ಕರಿತಾ ಇರ್ತಾರೆ. ವೀರಬಲಂಜ ಅನ್ನೋದೊಂದು ಗಿಲ್ಡ್ ಇರುತ್ತೆ. ಪ್ರೊಟೆಕ್ಷನ್ ಆಫ್ ಕ್ಯಾರವನ್ ಮರ್ಚೆಂಟ್ಸ್ ಅಂದರೆ ಕ್ಯಾರವನ್ ಗುಂಪಲ್ಲಿ ಗಾಡೀಲಿ ಮರ್ಚೆಂಟ್ಸ್ ಹೋಗ್ತಿರ್ತಾರಲ್ಲ ಅವ್ರನ್ನ ಪ್ರೊಟೆಕ್ಟ್ ಮಾಡೋವಂಥದ್ದು
ಮಾಡೋಕ್ಕೆ ಇದ್ದಂತಹ ಒಂದು ಗುಂಪು ವೀರಬಲಂಜ ಅನ್ನೋ ಗುಂಪು. ಐಹೊಳೆ ವಾರೆ ಗಿಲ್ಡು ಇವ್ರು ಯಾವಾಗಿಂದ ಇರ್ತಾರೆ ಗೊತ್ತಾ? ಚಾಲುಕ್ಯಸ್ ಟೈಮಿಂದನೂ ಇವ್ರು ಇರೋಂಥವ್ರು, ಇವ್ರು ವ್ಯಾಪಾರಿಗಳು. ಮಧ್ವಾಚಾರ್ಯ ಕಲ್ಟ್ ಟು ಫೇಮ್, ಇವ್ರ ಟೈಮಲ್ಲಿ ಉಡುಪಿಯಲ್ಲಿ ಮಧ್ವಾಚಾರ್ಯರು ಏನು ಜನಿಸ್ತಾರೆ ಅವರು ಪ್ರವರ್ಧಮಾನಕ್ಕೆ ಬಂದಿದ್ದು ಈ ಒಂದು ವಿಜಯನಗರದ ಸಾಮ್ರಾಜ್ಯ ಟೈಮಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಮಧ್ವಾಚಾರ್ಯರು ಏನು ಪ್ರತಿಪಾದನೆ ಮಾಡ್ತಾರೆ? ದ್ವೈತ. ಇದನ್ನು ಮುಂದೆ ನೋಡೋಣ, ಡಿಟೇಲಾಗಿ ನೋಡ್ತೀವಿ, ಸರಿನಾ? ನೆಕ್ಸ್ಟು ಕೆಲವೊಂದಿಷ್ಟು ಲಿಟ್ರೇಚರ್ ನಾವು ನೋಡೋಣ. ಇಲ್ಲಿ ಲಿಟ್ರೇಚರು ಯಾರ್ಯಾರ ಟೈಮಲ್ಲಿ ಯಾರ್ಯಾರು ಇದ್ದರು, ಏನೇನು ಬರೆದ್ರು ಅಂತೇಳಿ. ದೇವರಾಯ 2 ಟೈಮಲ್ಲಿ ಅರುಣಗಿರಿನಾಥ ಡಿಂಡಿಮ ಭಟ್ಟ ಅಂಥೇಳಿ ಇರ್ತಾನೆ ಕವಿ. ಅವನು ಸೋಮವಳ್ಳಿ ಯೋಗಾನಂದ ಪ್ರಹಸನ ಅಂತೇಳಿ ಬರೀತಾನೆ. 1-2 ಸಲ ನೋಡಬೇಕು ನೀವು, ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ರಾಜನಾಥ ಡಿಂಡಿಮ ಭಟ್ಟ ಅಂತ ಇರ್ತಾನೆ, ಅವನು ಬರೀತಾನೆ ಸಾಳುವಾಭ್ಯುದಯಂ ಅಂತೇಳಿ. ಸಂಗಮ ಸಾಳುವ ಟೈಮ್ ಅಲ್ವಾ, ಸೊ ಅವನು ಸಾಳುವಾಭ್ಯುದಯಂ ಅಂತೇಳಿ ಕೃತಿ ಬರೀತಾನೆ. ಕೃಷ್ಣದೇವರಾಯ ತಾನೇ ಸ್ವಂತ ಬರೆದಿರೋದು ನೋಡಿ, ಎಷ್ಟು ಬರೆದಿದ್ದಾನೆ. ಮಾದಲಸ ಚರಿತಂ ಜಾಂಬವತಿ ಪರಿಣಯಂ ಸಕಲ ಕಥಾಸಾರಂ ಸತ್ಯವದು ಪೀಡನಂ ಅಂತೆ, ಇಷ್ಟು ಕೃತಿ ಬರೆದಿದ್ದಾನೆ. ನೆಕ್ಸ್ಟ್ ತಿಮ್ಮರಸು ಪ್ರೈಮ್ ಮಿನಿಸ್ಟ್ರು, ಅವನು ಮನೋಹರಂ ಅಂತೇಳಿ ಕೃತಿ ಬರೆದಿದ್ದಾನೆ. ಅಗಸ್ತ್ಯ ಅಂತಕ್ಕಂಥವನು ಬಾಲಭಾರತಂ ಅಂತೇಳಿ ಬರೆದಿದ್ದಾನೆ. ನೆಕ್ಸ್ಟ್ ಕನ್ನಡದಲ್ಲಿ ಲಿಟ್ರೇಚರ್ ನಾವು ನೋಡ್ತೀವಿ ಅಂದರೆ ಚಾಮರಸ ಪ್ರಭುಲಿಂಗ ಲೀಲೆ, ಜಕ್ಕಣಾಚಾರ್ಯ 101 ಸ್ಥಳ ಪುರಾಣ ಬರೆದಿದ್ದಾನೆ, ಇದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ತೆಲುಗು ತುಂಬಾ ಜಾಸ್ತಿ ಲಿಟ್ರೇಚರ್ ಇವ್ರ ಟೈಮಲ್ಲಿ ಡೆವಲಪ್ ಆಗುತ್ತೆ. ಅವ್ರದ್ದು ಒನ್ ಆಫ್ ದಿ ಗೋಲ್ಡನ್ ಪೀರಿಯಡ್ಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಇದು ಸೋಮನ ಅನ್ನೋನು ಉತ್ತರ ಹರಿವಂಶಂ ಅಂಥೇಳಿ ಕೃತಿ ಬರಿತಾನೆ. ಬುಕ್ಕ ಫಸ್ಟ್ ಇರ್ತಾನಲ್ಲ ಅವನ ಟೈಮಲ್ಲಿ. ತಿಮ್ಮಕ್ಕ ಅನ್ನೋಳು ಸುಭದ್ರ ಪರಿಣಯಂ ಅಂಥೇಳಿ ಕೃತಿ ಬರೀತಾಳೆ. ಈ ತಿಮ್ಮಕ್ಕ ಅನ್ನೋರು ಅನ್ನಮಾಚಾರಿ ಏನಿದಾರಲ್ಲ ಅವರ ವೈಫು, ಸರಿನಾ? ನೆಕ್ಸ್ಟು ಅವನ ಮಗ ಪೆದ್ದ ತಿರುಮಲಯ್ಯ ಅನ್ನೋರು ಶ್ರೀ ವೆಂಕಟೇಶ್ವರ ಶತಕಂ ಅಂತೇಳಿ ಕೃತಿ ಬರೆದಿದ್ದಾರೆ. ಪ್ರಬಂಧ ಅಂದರೆ ಟೆಕ್ನಿಕ್ಸ್ ಅಂತ ನೋಡಿ, ಅದನ್ನೊಂದು ಇಲ್ಲಿ ನೆನ್ಪಿಡಿ ನೀವು. ಇವ್ರ ಟೈಮಲ್ಲಿ ಅಷ್ಟದಿಗ್ಗಜರು ಅಂಥೇಳಿ ಇರ್ತಾರೆ, ಅವ್ರನ್ನ ಭುವನ ವಿಜಯಂ ಅಂತೇಳಿ ಕರಿತಾ ಇರ್ತಾರೆ. ಅಷ್ಟದಿಗ್ಗಜರು 8 ಜನ ದಿಗ್ಗಜ ಕಾವ್ಯವನ್ನು ದಿಗ್ಗಜರು ಇಲ್ಲಿರ್ತಾರೆ, ವಿದ್ವಾಂಸರು ಅಥವಾ ಕವಿಗಳು ಅಂತ ಕರಿಬೋದು. ಇದರಲ್ಲಿ ನೋಡಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಅಲ್ಲಸಾನಿ ಪೆದ್ದಣ್ಣ ನೀವು ಕೇಳಿರ್ತೀರ, ಅವನು ಮನುಚರಿತ್ರ ಅಂತೇಳಿ ಬರೀತಾನೆ, ಇದೆಲ್ಲ ತೆಲುಗು ಲಿಟ್ರೇಚರು. ನಂದಿ ತಿಮ್ಮಣ್ಣ ಬರೀತಾನೆ ಪಾರಿಜಾತ ಪ್ರಕರಣಂ ಅಂಥೇಳಿ. ನೆಕ್ಸ್ಟು ರಾಮರಾಜಭೂಷಣ ಅಥವಾ ಭಟ್ಟಮೂರ್ತಿ ಅನ್ನೋ ಹೊಸ ಚರಿತ್ರ ಬರೀತಾನೆ. ತೆನಾಲಿ ರಾಮಕೃಷ್ಣ ನಿಮಗೆ ಗೊತ್ತಿರುತ್ತೆ, ಅವನು ಬರೀತಾನೆ ಪಾಂಡುರಂಗ ಮಹಾತ್ಮೆ ಅಂತೇಳಿ ಅವನ ಕೃತಿ ಹೆಸರು. ದುರ್ಜತಿ ಅನ್ನೋನು ಶ್ರೀ ಕಾಳಹಸ್ತೀಶ್ವರ ಮಹಾತ್ಮೆ ಬರೀತಾನೆ. ಪಿಂಗೋಲಿ ಸುರಾನ ಅಂತಕ್ಕಂಥವನು ಕಲಾ ಪೂರ್ಣೋದಯ ಅನ್ನೋ ಕೃತಿ ಬರೀತಾನೆ. ಮಾದಯಗಿರಿ ಮಲ್ಲಣ್ಣ ಅನ್ನತಕ್ಕಂಥವನು ರಾಜಶೇಖರ ಚರಿತ್ರೆ ಅನ್ನೋ ಕೃತಿ ಬರೀತಾನೆ. ರಾಮಭದ್ರ ಅಂತಕ್ಕಂಥ ಕವಿ ರಾಮಾಭ್ಯುದಯಂ ಅಂತೇಳಿ ಕೃತಿ ಬರೀತಾನೆ. ಇವೆಲ್ಲ ಕೂಡ ತೆಲುಗುಲಿ. ಪಂಚಮಹಾಕಾವ್ಯಗಳು ಅಂಥೇಳಿ ತೆಲುಗುಲಿ ಇದೆ ಕಾನ್ಸೆಪ್ಟ್. ಯಾವ್ಯಾವು ತುಂಬ ಅಲ್ಲಿ ಫೇಮಸ್ ಆಗಿರ್ತಕ್ಕಂಥವು ಪಂಚಮಹಾಕಾವ್ಯಗಳು ಯಾವ್ದಾದ್ರು ನೋಡ್ರಿ. ಇಲ್ಲಿ ಒಂದನೇದು ಯಾವುದು? ಇಲ್ಲಿ ಅಲಸಾನಿ ಪೆದ್ದಣ್ಣನ ಮನುಚರಿತ್ರೆ. 4ನೇದು ತೆನಾಲಿ ರಾಮಕೃಷ್ಣದ ಪಾಂಡುರಂಗ ಮಹಾತ್ಮೆ. 5ನೇದು ದುರ್ಜತಿ ಶ್ರೀ ಕಾಳಹಸ್ತೀಶ್ವರ ಮಹಾತ್ಮೆ. ಅದಾದಮೇಲೆ ಫಸ್ಟ್ 4 ಪಂಚಮಹಾಕಾವ್ಯಗಳು ಫಸ್ಟ್ 4 ಇರೋವು ಅಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ಮತ್ತು ರಾಮರಾಜಭೂಷಣ ಮತ್ತು ತೆನಾಲಿ ರಾಮಕೃಷ್ಣ. ಇವ್ರು ಬರೆದಿರೋ 4. ಅದಾದಮೇಲೆ ಆಮುಕ್ತ ಮಾಲ್ಯದ ಶ್ರೀಕೃಷ್ಣ ದೇವರಾಯಂದು. ನೀವು ಇವನ್ನೆಲ್ಲ ನೆನ್ಪಿಡದೆ ಹೋದ್ರೂ ಪರವಾಗಿಲ್ಲ, ಫಸ್ಟ್ 4 ಇದೊಂದು ನೆನ್ಪಿಡಬೇಕು ಪಕ್ಕ, ಆಯಿತಾ? ನೆಕ್ಸ್ಟು ಡಿಯೋ ಪೊಯೆಟ್ಸ್ ಅಂದರೆ ಇಬ್ಬಿಬ್ಬರು ಸೇರಿ ಒಂದೇ ಕೃತಿ ಬರೆದಿರೋದು. ನಂದಿ ಮಲ್ಲಯ್ಯ ಮತ್ತು ಗಂಟ ಸಿಂಗಯ್ಯ ಸೇರಿ ವರಾಹ ಪುರಾಣ ಬರೆದಿದ್ದಾರೆ, ಇದನ್ನು ನೀವು ನೆನ್ಪಿಡಬೇಕು. ನೆಕ್ಸ್ಟು ಇವ್ರ ಟೈಮಲ್ಲಿ ಮ್ಯೂಸಿಕ್ ಯಾವ ಥರ ಇತ್ತು? ಮ್ಯೂಸಿಕ್ಕು ಇದು ಇಂಪಾರ್ಟೆಂಟು ನೋಡಿ. ಇಲ್ಲಿ ತಲ್ಲಪಕ್ಕ ಅಣ್ಣಮಾಚಾರಿ, ನಾವು ಆಗ್ಲಿಂದ ಏನು ನೋಡ್ತಿದ್ದೀವಲ್ಲ ಅಣ್ಣಮಾಚಾರಿ ಅಥವಾ ಅಲ್ಲಮಾಚಾರಿ, ಅವರು ದ್ರಾವಿಡ ಆಗಮ ಸಾರ್ವಭೌಮ ಅಂತೇಳಿ ಇವರಿಗೆ ಬಿರುದಿರುತ್ತೆ. ಫಸ್ಟ್ ವಾಗ್ಯಕಾರ ಇವರು ಇನ್ ಸೌತ್ ಇಂಡಿಯನ್ ಮ್ಯೂಸಿಕ್ಕು. ಇವರು ರಚನೆ ಮಾಡಿದಂಥ ಒಂದು ಸಾಹಿತ್ಯವನ್ನು ಸಂಕೀರ್ತನಗಳು
ಅಂಥೇಳಿ ಕರಿತೀವಿ. ಇದನ್ನು ನಮ್ಮ ಆಧುನಿಕ ಟೈಮಲ್ಲಿ ಡಿಸ್ಕವರ್ ಮಾಡಿದಂಥವ್ರು ವಿ ಪ್ರಭಾಕರ ಶಾಸ್ತ್ರಿ. ಕಾಪರ್ ಪ್ಲೇಟ್ಸಲ್ಲಿ ಅವ್ರಿಗೆ ಸಿಕ್ತಂತೆ. ಇದನ್ನು ಕಾಪರ್ ಪ್ಲೇಟ್ಸ್ ಹಾಕ್ಸಿದಂಥವ್ನು ಯಾರು ಅಂತಂದರೆ ಸಾಳುವ ನರಸಿಂಹರಾಯ ಟು ಅನ್ನೋ ರೂಲರ್ ಏನಿರ್ತಾನೆ ಅವನು ಹಾಕ್ಸಿದಂಥ ಕಾಪರ್ ಪ್ಲೇಟ್ಸಲ್ಲಿ ಈ ಸಂಕೀರ್ತನೆಗಳು ಸಿಗ್ತವೆ. ಇದನ್ನು ಹೊರಗೆ ತೆಗೆದಂಥವ್ರು ವಿ ಪ್ರಭಾಕರ ಶಾಸ್ತ್ರಿಗಳು. ನೆಕ್ಸ್ಟು ಆರ್ ಅನಂತ ಕೃಷ್ಣ ಶರ್ಮಾ ಅಂಥೇಳಿ ಇವರು ಏನು ಬರೆದಿದ್ದಾರೆ ಇದೇನು ನೋಡೋಣ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಟ್ಯೂನ್ ಟು ದಿ ಏನು ಮಿಸ್ ಆಗಿದೆ, ಕಟ್ ಆಗಿದೆ ನೋಟ್ಸಲ್ಲಿ, ನೋಡೋಣ. ನೆಕ್ಸ್ಟ್ ಪುರಂದರದಾಸರು ದೇವರ ನಾಮಗಳನ್ನು ರಚನೆ ಮಾಡ್ತಾರೆ. ನಮಗೆಲ್ಲ ಗೊತ್ತು ಕೀರ್ತನೆಗಳು. ಕೃಷ್ಣದೇವರಾಯನ ಟೀಚರ್ ಇರ್ತಾರೆ ಲಕ್ಷ್ಮೀನಾರಾಯಣ ಪಂಡಿತ ಅಂಥೇಳಿ, ಅವರು ಸಂಗೀತ ಸೂರ್ಯೋದಯ ಅಂಥೇಳಿ ಒಂದು ಕೃತಿಯನ್ನು ರಚಿಸ್ತಾರೆ. ಇವೆಲ್ಲನೂ ಕೂಡ ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಿರೋದು, ಆಯಿತಾ. ನಾರಾಯಣ ತೀರ್ಥರು ತರಂಗಗಳು ಅಂಥೇಳಿ ರಚನೆ ಮಾಡ್ತಾರೆ. ಅವು ಸೇಮ್ ಟು ಸೇಮ್ ಕೀರ್ತನೆಗಳ ಥರನೇ. ಇದರಲ್ಲಿ ಇಂಪಾರ್ಟೆಂಟಾಗಿ ಅವರು ಕೃಷ್ಣಲೀಲಾ ತರಂಗಿಣಿ ಅಂತಕ್ಕಂಥದ್ದು ಇದರಲ್ಲಿ ಇಂಪಾರ್ಟೆಂಟಾಗಿ ಬರೋವಂಥದ್ದು. ನೆಕ್ಸ್ಟ್ ಕ್ಷೇತ್ರಯ್ಯ ಅನ್ನೋರು ಗೋಪಾಲ ಪದಗಳು ಅನ್ನೋದು ಕೃಷ್ಣನ ಕುರಿತು ರಚನೆ ಮಾಡಿದ್ದಾರೆ. ಇದೆಲ್ಲ ಮ್ಯೂಸಿಕ್ಸಿಗೆ ಸಂಬಂಧಪಟ್ಟಿದ್ದು. ಡ್ಯಾನ್ಸ್ ಫಾರ್ಮು ಇಲ್ಲಿ ತುಂಬಾ ಫೇಮಸ್ ಆಗಿರುತ್ತೆ. ಭರತನಾಟ್ಯಮ್ಮು, ಆಂಧ್ರನಾಟ್ಯಮ್ಮು, ಯಕ್ಷಗಾನ, ಕೂಚಿಪುಡಿ ಇದು ಆರ್ಡರ್ ಆಫ್ ದೇರ್ ಇದು ಪ್ರಾಮಿನೆನ್ಸ್. ಭರತನಾಟ್ಯ ತುಂಬಾ ಪ್ರವರ್ಧಮಾನದಲ್ಲಿ ಇರುತ್ತೆ. ನೆಕ್ಸ್ಟ್ ಸಿದ್ಧೇಂದ್ರ ಯೋಗಿ ಅನ್ನೋರು ಕೂಚಿಪುಡಿ ಕುರಿತು ಒಂದು ಬುಕ್ ಬರೀತಾರೆ. ಆ ಬುಕ್ ಹೆಸರು ಬ್ರಹ್ಮಕಲ್ಪಂ ಅಂಥೇಳಿ. ಮತ್ತು ಬೀದಿ ಭಾಗವತಂ ಮತ್ತು ಪಪೆಟ್ರಿ ಗೊಂಬೆ ಆಟ ಇಲ್ಲಿ ಫೇಮಸ್ ಆಗಿರುತ್ತೆ ಇವ್ರ ಟೈಮಲ್ಲಿ. ನೆಕ್ಸ್ಟು ನಾವು ನೋಡೋದು ಪೇಂಟಿಂಗ್ಸು ಎಲ್ಲೆಲ್ಲಿ ಕಾಣಿಸುತ್ತೆ ಅಂದರೆ ಶಿವಕಲ್ಯಾಣ ಥೀಮು ವೀರಭದ್ರ ಟೆಂಪಲ್ ಏನಿದೆ ಲೇಪಾಕ್ಷಿಲಿ ಅಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ವಿರೂಪಾಕ್ಷ ಟೆಂಪಲ್ ಹಂಪಿ ಏನಿದೆ ಅಲ್ಲೂ ಕೂಡ ನಿಮಗೆ ಪೇಂಟಿಂಗ್ಸ್ ಕಂಡುಬರ್ತವೆ, ಟೆಂಪಲ್ ಪೇಂಟಿಂಗ್ಸ್. ಓಕೆನಾ. ಆರ್ಕಿಟೆಕ್ಚರ್ ಬಗ್ಗೆ ನಾವು ನೋಡೋದಾದರೆ ಆರ್ಕಿಟೆಕ್ಚರು ಹಂಪಿ, ಕುಜಾರಕೋಣ, ಪಂಪಾಪತಿ, ವೀರಬಲ್ಲಾಳಟು ಇವರು ಇಲ್ಲೆಲ್ಲ ಮೊದಲನೇದಾಗಿ ಏನು ಆರ್ಕಿಟೆಕ್ಚರ್ನ ಸ್ಟಾರ್ಟ್ ಮಾಡಿದಂಥವ್ರು. ಯಾವ್ಯಾವ ರೀತಿ ಟೆಂಪಲ್ಗಳು ಏನೇನು ಕಟ್ಟಿಸಿದ್ದಾರೆ ಅಂತ ನಾವು ಒಂದು ಸ್ವಲ್ಪ ಬ್ರೀಫಾಗಿ ನೋಡೋದಾದರೆ ವಿಠ್ಠಲ ಸ್ವಾಮಿ ಟೆಂಪಲ್ಲು ಕೃಷ್ಣದೇವರಾಯ ಕಟ್ಟಿಸ್ತಾನೆ. ಅದು ಏಕಶಿಲಾ ರಥ, ನಾವು ಚಾರಿಯಟ್ ನೋಡ್ತೀವಲ್ಲ 50 ರೂಪಾಯಿ ನೋಟ್ ಹಿಂದ್ಗಡೆ, ಅದು ಎಲ್ಲಿದೆ ಅಂದರೆ ವಿಠ್ಠಲ ಸ್ವಾಮಿ ಟೆಂಪಲ್ನ ಮುಂದಿದೆ. ಸಪ್ತಸ್ವರ ಸೊಂಬ ನಾವು ಟೆಂಪಲ್ಲೆಲ್ಲ ಪಿಲ್ಲರ್ಸಿಗೆ ಬಡ್ದಾಗ ಮ್ಯೂಸಿಕ್ ಬರುತ್ತಲ್ಲ ಅದು ಕೂಡ ವಿಠ್ಠಲ ಸ್ವಾಮಿ ಟೆಂಪಲಲ್ಲಿ ಇರೋದು. ನೆಕ್ಸ್ಟ್ ಹಜಾರರಾಮ ಟೆಂಪಲ್ಲು ರಾಮಾಯಣ ಸೀನ್ರಿ ಅಲ್ಲಿದೆ, ಅದನ್ನು ಕೂಡ ಕಟ್ಟಿಸಿದಂಥವನು ಶ್ರೀಕೃಷ್ಣ ದೇವರಾಯ. ನೆಕ್ಸ್ಟು ಶ್ರೀ ಕೃಷ್ಣಸ್ವಾಮಿ ಟೆಂಪಲ್ ಅಂತೆ, ಇದನ್ನು ಕಟ್ಟಿಸಿದವನು ಶ್ರೀಕೃಷ್ಣ ದೇವರಾಯ. ಇಲ್ಲಿ ನಾವಾಗಲೇ ನೋಡಿದ್ವಲ್ಲ ಉದಯಗಿರಿಯಿಂದ ಇವನು ತಂದಿರ್ತಾನ ಬಾಲಕೃಷ್ಣ ಐಡಲ್, ಅದಿರೋದು ಈ ಟೆಂಪಲಲ್ಲಿ. ನೆಕ್ಸ್ಟ್ ಅಚ್ಯುತರಾಯ ಟೆಂಪಲ್ನ ಅಚ್ಯುತ ದೇವರಾಯನೇ ಕಟ್ಟಿಸ್ತಾನೆ. ಇದನ್ನು ಪಟ್ಟಾಭಿರಾಮ ಟೆಂಪಲ್ ಅಂತಲೂ ಕರಿತೀವಿ. ನೆಕ್ಸ್ಟು ಏಕಾಂಬರನಾಥ ಟೆಂಪಲ್ಲು ಕಂಚಿಲ್ ಕಟ್ಟಿಸ್ತಾನೆ ಕೃಷ್ಣದೇವರಾಯ. ಗೋಲ್ಡ್ ಪ್ಲೇಟಿಂಗ್ ವರ್ಕ್ ಫಾರ್ ತಿರುಮಲ ಆ್ಯಂಡ್ ರಾಮೇಶ್ವರಂ ಟೆಂಪಲ್. ತಿರುಮಲ ಟೆಂಪಲ್ಗೂ ಕೂಡ ಗೋಲ್ಡ್ ಪ್ಲೇಟಿಂಗ್ ಮಾಡಿಸ್ತಾನೆ, ಅದನ್ನು ಮಾಡಿಸಿದಂಥವನು ಕೃಷ್ಣದೇವರಾಯ, ಅದನ್ನು ನೆನಪಿರಲಿ. ನೆಕ್ಸ್ಟು ಸ್ಕಲ್ಪ್ಚರು, ಕೆಲವೊಂದಿಷ್ಟು ಸ್ಕಲ್ಪ್ಚರ್ ನೋಡೋದು ಬಾಲಿನ್ ಅನಿಮಲ್ ಮೌತು, ಪದ್ಮಿನಿ ಫಿಗರಿನ್ನು, ಈ ಉಗ್ರ ನರಸಿಂಹ ಏನಿದೆ ಹಂಪಿಲ ಅದು, ಬಡವಿಲಿಂಗ, ಇವೆಲ್ಲವೂ ಕೂಡ ಇಲ್ಲಿಯ ಸ್ಕಲ್ಪ್ಚರ್ಸ್ಗೆ ಎಕ್ಸಾಂಪಲ್ಸು.